ಹಲೋ ಟ್ರೇಡರ್ಸ್, ವೆಲ್ಕಮ್ ಟು ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ. ಇವತ್ತು ಟೋಟಲ್ 2 ಟ್ರೇಡ್ಸ್ ಮಾಡಿದ್ದೀನಿ. ಯಾಕೆ ಟ್ರೇಡ್ ಮಾಡಿರೋದು, ಎಲ್ಲಿ ಟ್ರೇಡ್ ಮಾಡಿರೋದು ಅಂತ ಫುಲ್ ವಿಡಿಯೋ ನೋಡಿ. ನಿಮಗೂ ಸಹ ತುಂಬಾ ಕ್ಲಾರಿಟಿ ಬರುತ್ತೆ, ಇಂಪಾರ್ಟೆಂಟ್ ವಿಡಿಯೋ ಸಹ. ಸೊ ಬಿಫೋರ್ ಗೋಯಿಂಗ್ ಟು ದ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಖಂಡಿತ ಶೇರ್ ಮಾಡಿ. ಅಂಡ್ ಬೆಳಗ್ಗೆ ನಾನು ಒಂದು ಟ್ರೇಡ್ ನ ಮಿಸ್ ಮಾಡಿದ್ದೀನಿ, ಬಿಕಾಸ್ ಸ್ಟಾಪ್ ಲಾಸ್ ಬಂದ್ಬಿಟ್ಟು ಸ್ವಲ್ಪ ದೊಡ್ಡದಾಗಿತ್ತು. ಹಾಗಾಗಿ ಟ್ರೇಡ್ ನ ನಾನು ಅವಾಯ್ಡ್ ಮಾಡಿದೆ, ಬಿಕಾಸ್ ನನ್ನ ಒಂದು ರಿಸ್ಕ್ ರಿವಾರ್ಡ್ ರೇಷಿಯೋ ಅಲ್ಲಿ ನನಗೆ ಅದು ಬರಲಿಲ್ಲ. ಸ್ಟಾಪ್ ಲಾಸ್ ಬಂದ್ಬಿಟ್ಟು ಸಂವೇರ್ 25 to 28 ಪಾಯಿಂಟ್ಸ್ ಇತ್ತು. ಹಾಗಾಗಿ ನಾನು ಟ್ರೇಡ್ ನ ಅವಾಯ್ಡ್ ಮಾಡಿದೆ. ಮತ್ತೆ ಇದು ಸೆಕೆಂಡ್ ಟ್ರೇಡ್. ಸೊ ಸೆಕೆಂಡ್ ಟ್ರೇಡ್ ಅಂದ್ರೆ ಸೆಕೆಂಡ್ ಆಪರ್ಚುನಿಟಿ. ಸೊ ಈ ಆಪರ್ಚುನಿಟಿ ಅಷ್ಟೇ ಟ್ರೇಡ್ ಮಾಡಿದ್ದೀನಿ. ಮಿನಿಮಮ್ ಟಾರ್ಗೆಟ್ ಬಂದ್ಬಿಟ್ಟು 1:1. ಓಕೆ, ಸೊ ಟಾರ್ಗೆಟ್ ಬಂದಿದೆ, ಆದ್ರೂ ಸಹ ನಾನು ಬುಕ್ ಮಾಡಲಿಲ್ಲ. ಅಲ್ಟಿಮೇಟ್ ಟಾರ್ಗೆಟ್ ಬರೋ ತನಕ ವೇಟ್ ಮಾಡಿರೋದು. ಓಕೆ, ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದ್ರೆ, ನಿನ್ನೆ PM ನರೇಂದ್ರ ಮೋದಿ ಸರ್ ಒಂದು ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ. ಸೊ ಏನು ಅಂತಂದ್ರೆ, ಗೋಲ್ಡ್ ಪರ್ಚೇಸ್ ಮಾಡ್ತಾ ಇದ್ರೆ ಥಿಂಕ್ ಮಾಡಿ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಸ್ಟಾಪ್ ಮಾಡಿ ಅಂತ ಹೇಳಿದ್ದಾರೆ. ಜೊತೆಗೆ ನೀವು ನೋಡೋದಾದ್ರೆ ಅನ್ನೆಸೆಸರಿ ಆಗಿ ನೀವೆಲ್ಲಾದ್ರೂ ಟ್ರಿಪ್ಸ್ಗೆ ಹೋಗ್ತಾ ಇದ್ರೆ, ಸೊ ಟ್ರಿಪ್ ಹೋಗೋದು ಸ್ವಲ್ಪ ನಿಲ್ಸಿ ಅಂತ ಹೇಳಿದ್ದಾರೆ. ಸೊ ಪೆಟ್ರೋಲ್ ಅಂಡ್ ಡೀಸೆಲ್ ಕ್ರೈಸಿಸ್ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ಅಂಡ್ ಮತ್ತೆ ನೀವು ನೋಡೋದಾದ್ರೆ, ನೀವೇನಾದ್ರೂ ಬ್ಯಾಂಗ್ಳೂರ್ ಸಿಟಿ ಎಲ್ಲಾದ್ರೂ ಇದ್ರೆ ನೀವು ಪಬ್ಲಿಕ್ ವೆಹಿಕಲ್ಸ್ ನ ಯೂಸ್ ಮಾಡಿ, ಲೈಕ್ ಮೆಟ್ರೋ, BMTC ಇರುತ್ತಲ್ವಾ, ಅದನ್ನು ಯೂಸ್ ಮಾಡೋದು ಟ್ರೈ ಮಾಡಿ. ಸೊ ಸುಮ್ನೆ ನೀವು ಹೋಗ್ಬಿಟ್ಟು ಕಾರಲ್ಲಿ, ಬೈಕಲ್ಲಿ ನೀವೊಬ್ರೆ ಹೋಗ್ತಾ ಇದ್ರೆ ಸ್ವಲ್ಪ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಯೂಸ್ ಮಾಡಿ. ಯಾಕೆಂತಂದ್ರೆ ಡೀಸೆಲ್ ಅಂಡ್ ಪೆಟ್ರೋಲ್ ಕ್ರೈಸಿಸ್ ತುಂಬಾ ಜಾಸ್ತಿ ಇದೆ, ಕ್ರೈಸಿಸ್ ಬಂದ್ಬಿಟ್ಟು ತುಂಬಾ ಜಾಸ್ತಿ ಇದೆ. ಸೊ ಹಾಗಾಗಿ ಒಂದು PM ನಮಗೆ ಪಬ್ಲಿಕ್ ಆಗಿ ಬಂದು ಈ ರೀತಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಬಿಹೈಂಡ್ ದಟ್ ತುಂಬಾ ಬಿಗ್ ರೀಸನ್ ಇರುತ್ತೆ. ಓಕೆ, ಇದನ್ನ ಅರ್ಥ ಮಾಡಿಕೊಂಡು ನೀವು ಆಕ್ಟ್ ಆಗಿ. ಈವನ್ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೂ ಸಹ ಅಷ್ಟೇ. ಸೊ ವರ್ಕ್ ಫ್ರಮ್ ಹೋಮ್ ಇದ್ರೆ ಸೊ ಪಾಸಿಬಿಲಿಟೀಸ್ ನೋಡಿಕೊಂಡು ವರ್ಕ್ ಫ್ರಮ್ ಹೋಮ್ ಕೊಡಿ ಅಂತ ಈ ಒಂದು ಕಂಪ್ನೀಸ್ ಸಹ ಹೇಳಿದ್ದಾರೆ. ಸೊ ಇಲ್ಲಿ ನೀವು ಈ ಒಂದು ಸಿಚುವೇಶನ್ ಅಲ್ಲಿ ನೀವು ಹೇಗಿರಬೇಕು ಅಂತಂದ್ರೆ, ಸರ್ ಪ್ರತಿಯೊಬ್ಬರಿಗೂ ಹೇಳ್ತಿರೋದು, ಅನ್ನೆಸೆಸರಿ ಆಗಿ ಮನಿನ ಸ್ಪೆಂಡ್ ಮಾಡಕ್ ಹೋಗ್ಬೇಡಿ. ಎರಡನೇದು ಬಂದ್ಬಿಟ್ಟು ಸುಮ್ಮನೆ ಪಾರ್ಟೀಸ್ ಮಾಡೋದು ಅಥವಾ ಎಲ್ಲೋ ಒಂದು ಕಡೆ ಟ್ರಿಪ್ಸ್ಗೆ ಹೋಗೋದು, ಇವೆಲ್ಲ ಮಾಡೋದು ನಿಲ್ಲಿಸಿ ಕೆಲವು ದಿವಸ. ಮತ್ತೆ ಮನಿನ ಸೇವ್ ಮಾಡಿ. ಯಾಕೆಂತಂದ್ರೆ ಯಾವಾಗ ಏನಾಗ್ಬೋದು ಅಂತ ಯಾರಿಗೂ ಗೊತ್ತಿಲ್ಲ. ಓಕೆ, ಮೋಸ್ಟ್ಲಿ ಇನ್ನೂ ತುಂಬಾ ದೊಡ್ಡದಾಗ್ಬೋದು. ಈ ಒಂದು ವಾರ್ಸ್ ಏನಾಗತ್ತೋ ಸಹ ನಮಗೂ ಸಹ ಗೊತ್ತಿಲ್ಲ. ಸೊ ಏನೋ ದೊಡ್ಡ ರೀಸನ್ ಇದೆ, ಹಾಗಾಗಿ ಅವ್ರು ಆ ತರ ಹೇಳಿರೋದು. ಸೊ ಆದಷ್ಟು ಮನಿನ ಸೇವ್ ಮಾಡಿ. ಯಾರಾದ್ರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಮಾಡ್ತಾ ಇದ್ರೆ, ಇನ್ನೂ ನೀವು ಏನಾದ್ರೂ ಲಾಸ್ ಮಾಡ್ತಾ ಇದ್ರೆ, ಫಸ್ಟ್ ನೀವು ಟ್ರೇಡಿಂಗ್ ಮಾಡೋದು ನಿಲ್ಲಿಸಿ. ಪ್ರಾಪರ್ ಮೆಂಟರ್ನ ಸೆಲೆಕ್ಟ್ ಮಾಡಿಕೊಂಡು ಪ್ರಾಪರ್ ಅನಾಲಿಸಿಸ್ ಮಾಡಿಬಿಟ್ಟು ದುಡ್ಡು ಮಾಡೋದು ನೋಡಿ. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ದಿಸ್ ವಿಡಿಯೋ. ಸೊ ಈ ಒಂದು ಟ್ರೇಡ್ ಸ್ಟಾಪ್ ಲಾಸ್ ಹಿಟ್ ಆಯ್ತು. ಸ್ಟಾಪ್ ಲಾಸ್ ತಗೊಂಡು ಅಗೈನ್ ಸೇಮ್ ಸ್ಟ್ರೈಕ್ ಪ್ರೈಸ್ ಅಲ್ಲಿ ಮತ್ತೆ ನನಗೆ ಇನ್ನೂ ಒಂದು ಟ್ರೇಡ್ ಸಿಕ್ತು. ಈ ಒಂದು ಎಂಟ್ರಿ ಸಹ ಅಷ್ಟೇ ನನ್ನ ಒಂದು ಸ್ಟ್ರಾಟಜೀಸ್ ಅಲ್ಲಿ ಪವರ್ಫುಲ್ ಸ್ಟ್ರಾಟಜಿ ಪ್ರಕಾರ ಟ್ರೇಡ್ ಬಂದಿರೋದು. ಓಕೆ, ಅಂಡ್ ಬಿಫೋರ್ ದಟ್ ಸೊ PM ಮೋದಿ ಸರ್ ಹೇಳಿರೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಅವರು ಹೇಳಿರೋದು, ನೀವು ಫೈನಾನ್ಷಿಯಲ್ ಬಗ್ಗೆ ಇವಾಗ ಥಿಂಕ್ ಮಾಡಲೇಬೇಕು. ಅಂಡ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಡೈಲಿ ಓವರ್ ಟ್ರೇಡಿಂಗ್ ಮಾಡ್ಕೊಂಡು ಲಾಸ್ ಮಾಡ್ತಾ ಇದ್ರೆ, ನನಗೆ ಗೊತ್ತು ಸುಮಾರು ಯೂಟ್ಯೂಬ್ ವ್ಯೂವರ್ಸ್ ಸುಮ್ನೆ ಓವರ್ ಟ್ರೇಡಿಂಗ್ ಮಾಡ್ಕೊಂಡು ಲಾಸ್ ಮಾಡ್ತಾ ಇದ್ದಾರೆ. ಈವನ್ ಲಾಸ್ಟ್ 2 months ಬ್ಯಾಕ್ ನನಗೆ ಯಾರೋ ಒಬ್ರು ಕಾಲ್ ಮಾಡಿದ್ರು ಸರ್. ಓಕೆ, ನಾನು ಇವತ್ತು ಸಹ ಹೇಳ್ತಾ ಇದ್ದೀನಿ, ಲಾಸ್ಟ್ 2 months ಬ್ಯಾಕ್ ನನಗೆ ಯಾರೋ ಕಾಲ್ ಮಾಡಿದ್ರು. ಸೊ ಅವಾಗ ನನ್ನ ಒಂದು ಕೋರ್ಸ್ಗೆ ಜಾಯ್ನ್ ಆಗಿಲ್ಲ. ಈ ಒಂದು 2 months ಅಲ್ಲಿ ಆಲ್ಮೋಸ್ಟ್ 1 lakh rupees ಲಾಸಸ್ ಮಾಡ್ಕೊಂಡು ಇವತ್ತು ಬಂದು ನನ್ನ ಹತ್ರ ಜಾಯ್ನ್ ಆಗಿದ್ದಾರೆ. ಅರ್ಥ ಮಾಡ್ಕೊಳ್ಳಿ ಸರ್, ಸೇಮ್ ಸಿಚುವೇಶನ್ ಅಲ್ಲಿ ಇದ್ರೆ ಇವತ್ತೇ ನೀವು ಡಿಸಿಷನ್ ತಗೊಂಡು ಪ್ರಾಪರ್ ಮೆಂಟರ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಲೈಫ್ ಅಲ್ಲಿ ಪ್ರಾಪರ್ ಡಿಸಿಷನ್ ಮೇಕಿಂಗ್ ತಗೊಳ್ಳಿ. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ದಿಸ್ ಟ್ರೇಡ್. ಈ ಒಂದು ಟ್ರೇಡ್ ಅಲ್ಲಿ 1:3 ಬಂದ್ಬಿಟ್ಟು ಮಿನಿಮಮ್ ಟಾರ್ಗೆಟ್ ಆರಾಮಾಗಿ 1:3 ಬಂತು. ಆಕ್ಚುಲಿ ಈ ಒಂದು ಸ್ಟ್ರಾಟಜಿ ಬಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟ್ ಸ್ಟ್ರಾಟಜಿ ಅಂಡ್ ವೆರಿ ವೆರಿ ಎಫೆಕ್ಟಿವ್ ಸ್ಟ್ರಾಟಜಿ. ಆದ್ರೆ ಈ ಒಂದು ಸೇಮ್ ಸ್ಟ್ರೈಕ್ ಪ್ರೈಸ್ ಅಲ್ಲಿ ಇಂಟ್ರಾಡೇ ಟ್ರೇಡಿಂಗ್ ಅಲ್ಲಿ ಒಂದು ಅಲ್ಟಿಮೇಟ್ ಟಾರ್ಗೆಟ್ ಅಂತ ಇರುತ್ತೆ. ಆ ಒಂದು ಅಲ್ಟಿಮೇಟ್ ಟಾರ್ಗೆಟ್ ಬಂದ್ಬಿಟ್ಟು ಈ ಒಂದು ಪ್ರೈಸ್ ಅಲ್ಲಿ ಏನದು 390 ಏನಿದೆ, ಆ ಒಂದು ಪ್ರೈಸ್ಗೆ ಹೋಗ್ಬಿಟ್ಟು ಟಾರ್ಗೆಟ್ ಹಿಟ್ ಆಗ್ಬಿಟ್ಟು. ಓಕೆ, ಸೊ ನಾನು ಏನಂತ ಥಿಂಕ್ ಮಾಡ್ತಿದ್ದೆ ಅಂತಂದ್ರೆ, ಲೈವ್ ಮಾರ್ಕೆಟ್ ಅಲ್ಲಿ ಇಲ್ಲೇ ಫೋರ್ಸ್ ಅಲ್ಲಿ ಹೋಗ್ಬಿಟ್ಟು ಕ್ಯಾಂಡಲ್ ಹೋಗ್ಬಿಟ್ಟು ಆ ಒಂದು 390 ಏನಿದೆ, 390 ಮೇಲೆ ಕ್ಲೋಸ್ ಆಗ್ತಾ ಇದ್ರೆ ನಾನು ತುಂಬಾ ತಾಳ್ಮೆಯಿಂದ ವೇಟ್ ಮಾಡ್ತಾ ಇದ್ದೆ. ಖಂಡಿತ 100% ಟಾರ್ಗೆಟ್ ಬರೋ ತನಕ ವೇಟ್ ಮಾಡ್ತಾ ಇದ್ದೆ. ಸೊ ಆದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ 390 ಇಂದಾನೆ ರಿವರ್ಸಲ್ ಆಯ್ತು. ಓಕೆ, ಸೊ ಮತ್ತೆ ಇದು ಸ್ಟಾಪ್ ಲಾಸ್ ಹಿಟ್ ಆಗ್ಬೋದು ಅಂತ ನಾನು ಥಿಂಕ್ ಮಾಡಿಬಿಟ್ಟು ನನ್ನ ಒಂದು ಟ್ರೇಡ್ ಅಲ್ಲಿ ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡಿದ್ದೀನಿ. ಈ ಒಂದು ಟ್ರೈಲಿಂಗ್ ಸ್ಟಾಪ್ ಲಾಸ್ ಸಹ ಬಂದು ಸ್ಟಾಪ್ ಲಾಸ್ ಹಿಟ್ ಆಯ್ತು. ಸೊ ಆಲ್ಮೋಸ್ಟ್ ಇವತ್ತು ಫಸ್ಟ್ ಟ್ರೇಡ್ ಅಲ್ಲಿ ಸಂವೇರ್ 12 ಪಾಯಿಂಟ್ಸ್ ಕೊಟ್ಟಿರೋದು, ಈ ಒಂದು ಟ್ರೇಡ್ ಅಲ್ಲಿ 20+ ಪಾಯಿಂಟ್ಸ್ ಏನೋ ಬಂದಿದೆ. ಸೊ ಆಲ್ಮೋಸ್ಟ್ ಇವತ್ತು ಅಷ್ಟೇ 10 to 15 ಪಾಯಿಂಟ್ಸ್ ಪ್ರಾಫಿಟ್ ಬಂದಿರೋದು. ಮತ್ತೆ ಸೆಕೆಂಡ್ ಟ್ರೇಡ್ ಮಾಡಕ್ ಹೋಗಿಲ್ಲ, ಬಿಕಾಸ್ ಇದು ಕೊನೆಯಲ್ಲಿ ಟಾರ್ಗೆಟ್ ಹಿಟ್ ಆಯ್ತು. ಸೊ ಹಾಗಾಗಿ ಸೆಕೆಂಡ್ ಟ್ರೇಡ್ ಮಾಡಿಲ್ಲ. ಓಕೆ, ನೀವು ಸಹ ಕಲಿಬೇಕು ಅಂತಂದ್ರೆ ಕಾಣಿಸೋ ನಂಬರ್ಗೆ ಕರೆ ಮಾಡಿ. ಥ್ಯಾಂಕ್ ಯು.